ಸರ್ ಈ ಒಂದು ಕತೆ ಲಾಕ್ಡೌನ್ ಟೈಮಲ್ಲಿ ಸೊ ಮಾರ್ಚ್ 2020 ಇಡೀ ಪ್ರಪಂಚದ ಲಾಕ್ಡೌನ್ ಇರೋ ಟೈಮಲ್ಲಿ ಸರ್ ಒಂದು ರಸ್ತೆ ಮೇಲೆ ಒಂದು ಪೊಲೀಸ್ ಜೀಪ್ ಬರ್ತಾ ಇರುತ್ತೆ. ಅಲ್ಲಿ ಸೀನ್ ಕಟ್ ಆದರೆ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಸೀನ್ ಓಪನ್ ಆಗುತ್ತೆ ಸರ್. ಓಕೆ. ಆ ಒಂದು ಸ್ಟೇಷನಲ್ಲಿ ಟೇಬಲ್ ಮೇಲೆ ಇರೋ ಫೋನ್ ರಿಂಗ್ ಆಗ್ತಿರುತ್ತೆ. ಸೊ ಪಿ ಸಿ ಅಲ್ಲಿಂದ ನಡ್ಕೊಂಡು ಬರ್ತಾನೆ, ನಡ್ಕೊಂಡು ಬಂದು ಆ ಫೋನ್ನ ರಿಸೀವ್ ಮಾಡ್ತಾನೆ ಸರ್. ಹಲೋ ಅಂತ ಹೇಳಿದಾಗ ಅಲ್ಲಿಂದ ಇನ್ನೊಂದು ರೂವಲಪಂಡ ಅನ್ನೋ ಒಂದು ಊರಲ್ಲಿ ಸರ್, ಅಲ್ಲಿಂದ ಒಬ್ಬ ವ್ಯಕ್ತಿ ಆ ಒಂದು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅವ್ರು ಹೇಳ್ತಾರೆ ಸರ್, ಈ ಥರ ಒಂದು ದೊಡ್ಡ ಬಂಗ್ಲೆಯಲ್ಲಿ ಸುಮಾರು ದಿನದಿಂದ ದುರ್ವಾಸನೆ ಬರ್ತಾ ಇದೆ ಅಂತೇಳಿ ಫೋನ್ ಮಾಡ್ತಾರೆ. ಅವಾಗ ಇವ್ರು ಹೇಳ್ತಾರೆ, ಓ ಹೌದಾ ಬೂತ್ ಬಂಗ್ಲೆನ ಅಂತ ಹೇಳ್ತಾರೆ. ಆ ಸರ್ ಅಂತ ಹೇಳ್ತಾರೆ ಸರ್. ಅವಾಗ ಆ ಸೀನ್ ಇಂದಾದ ತಕ್ಷಣ ಸರ್ ನೆಕ್ಸ್ಟ್ ಬಂಗ್ಲೆ ಸೀನ್ ಸರ್. ಬಂಗ್ಲೆ ತುಂಬ ಹಳೆಯದಿರುತ್ತೆ, ಬಟ್ ಅಲ್ಲಿ ಆ ಸುತ್ತ ಯಾವುದೇ ಜನರು ಇರೋಲ್ಲ, ನಿರ್ಜನವಾಗಿರುತ್ತೆ ಸರ್. ಅವಾಗ ಆ ಒಂದು ಬಂಗ್ಲೆ ಮುಂದೆ ಜೀಪ್ ಎಂಟ್ರಿ ಆಗುತ್ತೆ ಸರ್. ಎಂಟ್ರಿ ಆದಾಗ ಅದರಿಂದ ಒಬ್ಬ ಪಿ ಸಿ ಕೆಳಗಡೆ ಹೇಳ್ಬಿಟ್ಟು ಆ ಒಂದು ಬಂಗ್ಲೆ ಗೇಟ್ನ ಓಪನ್ ಮಾಡ್ತಾನೆ ಸರ್. ಓಪನ್ ಮಾಡಿದಾಗ ಆ ಪಿ ಸಿ ಏನು ಮಾಡ್ತಾನೆ, ನಡ್ಕೊಂಡು ಹೊರಗಡೆ ಹೋಗ್ತಾನೆ ಸರ್. ಅವಾಗ ಜೀಪ್ ಎಂಟ್ರಿ ಒಳಗಡೆ ಆಗುತ್ತೆ ಸರ್. ಅಲ್ಲಿಂದ 3 ಜನ ಕೆಳಗಡೆ ಇರ್ತಾರೆ. 3 ಜನ, ಒಬ್ಬ ಪಿ ಸಿ, ಒಬ್ಬ ಡ್ರೈವರ್ ಪ್ಲಸ್ ಒಬ್ಬ ಐ.ಪಿ.ಎಸ್ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತೇಳಿ ಸರ್. 3 ಜನ ಕೆಳಗಡೆ ಇಳಿದ ತಕ್ಷಣ ಆ ಒಂದು ಬರ್ತಿರ್ತಕ್ಕಂಥ ದುರ್ವಾಸನೆಗೆ ಏನು ಮಾಡ್ತಾರೆ ಸರ್, ಮುಖಕ್ಕೆ ಮಾಸ್ಕ್ ಹಾಕ್ತಾರೆ. ಮಾಸ್ಕ್ ಹಾಕೊಂಡ್ಬಿಟ್ಟು ಆ ಒಂದು ಬಂಗ್ಲೆ ಹತ್ರ ಹೋಗ್ತಾರೆ. ಹತ್ತಿರ ಹೋದ ತಕ್ಷಣ ಡೋರ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾರೆ ಸರ್. ಒಳಗಡೆ ಹೋಗಿ ನೋಡಿದಾಗ ಅದೆಲ್ಲ ಸಿಕ್ಕಾಪಟ್ಟೆ ಸ್ಮೆಲ್ಲೆಲ್ಲ ಬರುತ್ತೆ. ಮನೆ ಸತೆ ಒಂದು ರೀತಿ ಒಂದು ತಿಂಗಳಿಂದ ಯಾರು ಇದ್ದೇ ಇರೋ ರೀತಿಯಲ್ಲಿ ಆ ಮನೆ ಇರುತ್ತೆ ಸರ್. ಸೊ ಅವಾಗ ಆ ಒಂದು ಒಬ್ಬರಿಗೆ ಒಂದು ಕ್ಯಾಮ್ರಾ ಕೊಟ್ಬಿಟ್ಟು ವಿಕ್ರಮ್ ಅವರು, ಸೊ ನೀವು ಮೇಲ್ಗಡೆ ಹೋಗಿ ವಿಡಿಯೋ ಶೂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ ಸರ್. ಅವ್ರು ಕ್ಯಾಮ್ರಾ ತಗೊಂಡ್ಬಿಟ್ಟು ವಿಡಿಯೋ ಮಾಡ್ತಾ ಅವ್ರು ಮೇಲ್ಗಡೆ ಹೋಗ್ತಾರೆ. ಇನ್ನೊಬ್ಬರನ್ನ ಇನ್ನೊಂದು ಕಡೆಗೆ ಕಳಿಸ್ತಾರೆ. ಸೊ ಒಂದು ತಿರುಗಿ ನೋಡಿದಾಗ ಆ ಒಂದು ಮೂಲೆಯಲ್ಲಿ ಯಕ್ಷಗಾನದಲ್ಲಿ ಬೆಳೆಸ್ತಕ್ಕಂಥ ಗೆಜ್ಜೆಗಳು ಮತ್ತು ಮುಖವಾಡ ಸಿಗುತ್ತೆ ಸರ್. ಅದನ್ನು ಅದರ ಹತ್ರ ಹೋಗ್ತಾರೆ ನಿಧಾನವಾಗಿ ವಿಕ್ರಮ್ ಅವರು. ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಅದನ್ನು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ಅದನ್ನು ನೋಡ್ತಿರ್ಬೇಕಾದ್ರೆ ಆ ಸೀನ್ ಅಲ್ಲಿ ಕಟ್ ಆಗಿ ಸರ್ ಹೊರಗಡೆ ಸೀನ್ ಓಪನ್ ಆಗುತ್ತೆ. ಹೊರಗಡೆಯಲ್ಲಿ ಸ್ವಾಮಿ ಅಂತ ಕ್ಯಾರೆಕ್ಟರ್ ಹೆಸರು ಸರ್. ಅವರು ಪೊಲೀಸ್ ಪಿ ಸಿ ರಿಸರ್ಚ್ ಮಾಡ್ತಿರ್ತಾರೆ ಸರ್. ಅವಾಗ ಒಂದು ಜೋರಾಗಿ ಕೂಗ್ತಾರೆ ಸರ್ ಅವ್ರನ್ನ ಸ್ವಾಮಿ ಅಂತೇಳಿ. ಆ ಕೂಗು ಅವ್ರಿಗೆ ಕಿವಿ ಬೀಳುತ್ತೆ. ಅವರು ಗಡಿಬಿಡಿಯಿಂದ ಜಿಪ್ಪೆಲ್ಲ ಹಾಕೊಂಡ್ಬಿಟ್ಟು ಅಯ್ಯೋ ಏನಪ್ಪ ಏನಾಯ್ತು. 3 ಜನ ಏನು ಬಂದಿರ್ತಾರೆ, ಅವರಲ್ಲಿ ಒಬ್ಬ ರಿಸಸ್ ಹೋಗಿರ್ತಾರೆ ಸರ್. ಗೇಟ್ ತೆಗಿತಾರಲ್ಲ ಸರ್, ಆ ಕ್ಯಾರೆಕ್ಟರ್ ಸರ್. ಸೊ ಅವಾಗ ಆ ವ್ಯಕ್ತಿ ಏನು ಮಾಡ್ತಾನೆ, ಓಡಿ ಬರ್ಬೇಕಾದ್ರೆ ಜಾರಿ ಬೀಳ್ತಾನೆ ಸರ್. ಜಾರಿ ಬಿದ್ದಾದ್ಮೇಲೆ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ ಸರ್. ಮತ್ತೆ ಈ ವಿಕ್ರಮ್ ಸೀನ್ ಓಪನ್ ಆಗುತ್ತೆ ಸರ್, ಬಂಗ್ಲೆ ಒಳಗಡೆ ಸೀನ್. ಅಲ್ಲಿ ಆ ಒಂದು ಗೆಜ್ಜೆಗಳನ್ನ ಒಂದು ಪಾಕೆಟಲ್ಲಿ ಹಾಕಿಡ್ತಿರ್ತಾರೆ ಸರ್. ಹಾಕಿಡ್ತಿರ್ಬೇಕಾದ್ರೆ ಸ್ವಾಮಿ ಅವ್ರು ಒಂದು ಸಾಡು ಅಂತ ಹೇಳ್ತಾರೆ. ಅವ್ರು ಮೇಲಿಂದ ಕೆಳಗೆ ನೋಡ್ತಾರೆ, ನೋಡಿ ಏನು ಅಂತ ಹೇಳ್ತಾರೆ ಸರ್. ಅಲ್ಲಿಗೆ ಮೇಲಿಂದ ಒಂದು ಜೋರಾದ ಕೀರಿಸ್ತಾರೆ ಸರ್. ಮೇಲೆ ಹೋಗಿರ್ತಾರಲ್ಲ ಸರ್, ರೆಕಾರ್ಡ್ ಮಾಡ್ತಾರೆ ಪಿ ಸಿ ಸರ್, ಎಣೆಗಳು ಅಂತೇಳಿ ಕಿರಿಸ್ತಾರೆ. ಕಿರಿಸಿದಾಗ ಇವ್ರು 3 ಜನ ಹೊರಗಡೆ ಹೋಗಿರ್ತಾರಲ್ಲ, ಅವರು ಮತ್ತು ಇವ್ರು 3 ಜನ ಸೇರ್ಬಿಟ್ಟು ಮೇಲ್ಗಡೆ ಹೋಗ್ತಾರೆ ನೋಡಿದಾಗ ಅಲ್ಲಿ ಹೋದ್ರೆ ಸರ್ ಸುಮಾರು ದಿನ ಒಂದು 15-20 ದಿನದಿಂದ ಹೆಣಗಳು ಬಿದ್ದಿರೋ ರೀತಿ ಬಿದ್ದಿರ್ತವೆ ಸರ್. ಫುಲ್ ಒಳಗೆ ಬಿಟ್ಟಿರ್ತವೆ, ಒಂದೊಂದು ಕಡೆ ಬಿದ್ದಿರ್ತವೆ ಸರ್. ಇದನ್ನೆಲ್ಲ ವಿಚಿತ್ರವಾಗಿರುತ್ತೆ. ನೊಣಗಳೆಲ್ಲ ಜೂಮ್ ಅಂತಿರ್ತವೆ ಸರ್. ಸಿಕ್ಕಾಪಟ್ಟೆ ಹೊಳ್ತೋಗಿರುತ್ತೆ ಸರ್ ದೇಹಗಳೆಲ್ಲ. ಫುಲ್ ಸ್ಮೆಲ್ ಬರ್ತಿರುತ್ತೆ. ಸೊ ಒಂದು ದೇಹದ ಒಳಗಡೆಯಿಂದ ಮೂಗ್ನಿಂದ ಸರ್ ಒಂದು ಹುಳ ಬರುತ್ತೆ. ಅದನ್ನು ನೋಡಿ ಸ್ವಾಮಿ ಅವರು ವಾಕರಿಕೆ ಮಾಡ್ತಾರೆ ಸರ್. ಅವಾಗ ವಿಕ್ರಮ್ ಅವ್ರು ಹೇಳ್ತಾರೆ, ಏಯ್ ನೀವು ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ ಸರ್. ಕಟ್ ಆದ ತಕ್ಷಣ ಆಂಬುಲೆನ್ಸ್ ಬರುತ್ತೆ. ಅಲ್ಲಿ ಊರ ಜನ ಎಲ್ಲ ಸ್ವಲ್ಪ ಸ್ಪ್ರೆಡ್ ಆಗಿಬಿಡ್ತಾರೆ ಸರ್. ಆಂಬುಲೆನ್ಸ್ ಬರೋಷ್ಟೊತ್ತಿಗೆ ಅಲ್ಲಿ ಊರ ಜನ ಎಲ್ಲ ಬಂದು ಅಲ್ಲಿ ಸೇರ್ತಾರೆ ಸರ್. ಸೇರಿದ ತಕ್ಷಣ ಆಂಬುಲೆನ್ಸಲ್ಲಿ ಇದ್ದ ವಾರ್ಡ್ ಬಾಯ್ಸ್ ಏನು ಮಾಡ್ತಾರೆ, ಆ ಸ್ಟ್ರೆಚರ್ ತಗೊಂಡ್ಬಿಟ್ಟು ಬಾಡಿನ ತಗೊಂಡ್ಬಂದು ಹಾಕ್ತಿರ್ತಾರೆ ಸರ್. ಅಲ್ಲಿ ಮುಂದ್ಗಡೆ ಎಲ್ಲ ಬಂಗ್ಲೆ ಮುಂದ್ಗಡೆ ವಿಕ್ರಮ್ ಅವರು ಸೊ ಪೊಲೀಸರಿಗೆ ಹೇಳ್ತಾರೆ, ಈ ಕ್ರೌಡ್ನೆಲ್ಲ ಕ್ಲಿಯರ್ ಮಾಡಿ ಅಂತೇಳಿ ಮೈಕಲ್ಲಿ ನಿಂತು ಮಾತಾಡ್ತಾರೆ. ಇದು ಕೋವಿಡ್ ಇದೆ, ಸೊ ಈ ಥರ ಗುಂಪಾಗಿ ಅಲ್ಲಿ ಇರಬೇಡಿ, ನೀವು ದಯವಿಟ್ಟು ಕ್ಲಿಯರ್ ಆಗಿ ನಿಮ್ಮ ಕುಟುಂಬಗಳನ್ನ ನೋಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಸಜೆಷನ್ ಕೊಡ್ತಾರೆ ಸರ್. ಹತ್ತು ಸೀನ್ ಆಯಿತು. ಅಂದರೆ ಜೀಪ್ ಬರ್ತಾ ಇರುವಾಗ ಎಲ್ಲರೂ ಅನೌನ್ಸ್ ಮಾಡ್ತಾರೆ. ಸೀನ್